ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ನಾನು ಇವತ್ತು ನಿಮಗೆ ಸೋಯಾ ಚಂಕ್ ಬಳಸಿ ಹೇಗೆ ತಿಂಡಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮೊದಲಿಗೆ ಸೋಯಾ ಚಂಕ್ ತೊಗೋಬೇಕು, ಅಕ್ಕಿ ಹಿಟ್ಟು 3 ಚಮಚ, ಒಂದು ಈರುಳ್ಳಿ, ಒಂದು ಬೆಳ್ಳುಳ್ಳಿ ತೊಗೋಬೇಕು. ಹಾಗೆ ಖಾರಕ್ಕೆ ಅನುಗುಣವಾಗಿ ಮೆಣಸಿನ್ಕಾಯಿ, ನಿಮಗೆ ಹಸಿಮೆಣಸಿನ್ಕಾಯಿ ಯಾವುದು ಸರಿ, ಒಣಮೆಣಸಿನ್ಕಾಯಿ ಯಾವುದು ಸರಿ. ಹಾಗೆ 2 ಸ್ಪೂನು ಕಾರ್ನ್ಫ್ಲೋರು ಜೋಳದ ಹಿಟ್ಟು, 3 ಸ್ಪೂನ್ ಕಡಲೆ ಹಿಟ್ಟು, ಹಾಗೆ ಅರ್ಧ ಚಮಚ ಜೀರಿಗೆಯನ್ನು ನಾವು ತೊಗೋಬೇಕು. ಮತ್ತು ಇಲ್ಲಿ ನಾನು ಅಚ್ಕಾರದ ಪುಡಿನೂ ತೊಗೊಂಡಿದ್ದೀನಿ, ಅದು ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕಿ, ಮತ್ತು ಅದಕ್ಕೆ ಬಣ್ಣವನ್ನು ನೀಡುತ್ತೆ. ಹಾಗಾಗಿ ಅದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಬ್ರೆಡ್ ಕ್ರಾಮ್ಸ್ ಒಂದು ಅರ್ಧ ಬಟ್ಲಷ್ಟು, ಹಾಗೆ ಒಂದು ಅರ್ಧ ಬಟ್ಲಷ್ಟು ಎಣ್ಣೆನ ತೊಗೊಂಡಿದ್ದೀನಿ. ಇದನ್ನೆಲ್ಲ ಕಟ್ ಮಾಡಿ ಏನಕ್ಕೆ ಈಗ ತೋರಿಸ್ತೀನಿ ಅಂದರೆ, ನಾನು ಕರೆಂಟ್ ಇಶ್ಯೂ ಇದ್ರಿಂದ ಇವತ್ತು ಮನೇಲಿ ನಾನು ಮುಂಚೆನೇ ರೆಡಿ ಮಾಡಿ ಇಟ್ಕೊಂಡು ಇದನ್ನು ಹಿಟ್ಟನ್ನು ನೋಡ್ಬೋದು ನೀವು. ಈ ಥರ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು, ಉಂಡೆ ಆಗುವಷ್ಟು. ಸೋಯಾ ಚಂಕ್ನ ಮೊದಲಿಗೆ ನಾವು ನೀರಲ್ಲಿ ಬೇಯಿಸ್ಕೊಂಡು ತೆಗೆದು ನೀರೆಲ್ಲ ಹಿಂಡಾದಮೇಲೆ ಅದಕ್ಕೆ ಈರುಳ್ಳಿ, ಕೊತ್ತಂಬರಿ, ಪುದೀನ ಅವೆಲ್ಲ, ಮೆಣಸಿನ್ಕಾಯಿ, ಜೀರಿಗೆ, ಉಪ್ಪು ಎಲ್ಲ ಹಾಕಿ ನಾವು ಒಂದು ರೌಂಡ್ ಮಿಕ್ಸ್ ಮಾಡ್ಕೋಬೇಕು. ಅದಕ್ಕೆ 2 ಚಮಚ ಕಡಲೆ ಹಿಟ್ಟು, 1 ಚಮಚ ಕಾರ್ನ್ಫ್ಲೋರು, ಅಕ್ಕಿ ಹಿಟ್ಟು ಹಾಕಿ ಕಲಿಸ್ಬೇಕು. ಎಣ್ಣೆನ ಬಿಸಿಗಿಡೋಣ. ಬಿಸಿಗಿಟ್ಟು ಅಷ್ಟರಲ್ಲಿ ನಾವು ಬಾಯ್ಲ್ ಆಗೋಷ್ಟರಲ್ಲಿ ನಾವು ಬಾಲ್ಗಳನ್ನ ರೆಡಿ ಮಾಡ್ಕೊಬಿಡೋಣ. ನಮ್ಗೆ ಯಾವ ಸೈಜ್ ಬೇಕು ಮಾಡ್ಕೋಬೋದು. ನಾನಿಲ್ಲಿ ಇದನ್ನು ಒಂದು ಬಟ್ಲಿಗೆ ಕಾರ್ನ್ಫ್ಲೋರ್ ಹಾಕಿ ನೀರು ಹಾಕಿ ಒಂದು ಹಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಎಲ್ಲ ಬಾಲ್ಗಳನ್ನು ಹಾಕಿ ಬ್ರೆಡ್ ಕ್ರಮ್ಸಿಗೆ ಹಾಕಿ ನಾವು ಬ್ರೆಡ್ ಕೋಟಿಂಗ್ ಕೊಟ್ಟು ರೆಡಿ ಮಾಡಿ ಇಟ್ಕೊಳ್ಳೋಣ. ಇವಾಗ ನಾವು ಒಂದೊಂದೇ ಬ್ರೆಡ್ ಕೋಟಿಂಗ್ ಏನು ಕೊಟ್ಟಿದ್ದೀವೋ ಅದನ್ನ ಎಣ್ಣೆಗೆ ಹಾಕಿ ತುಂಬ ಬ್ಲ್ಯಾಕ್ ಆಗೋ ಥರ ಬಿಡಬಾರ್ದು, ಜಸ್ಟ್ ಬ್ರೌನಿಂಗ್ ಟರ್ನ್ ಆದರೆ ಸಾಕು. ತುಂಬ ಹೈ ಫ್ಲೇಮಲ್ಲಿ ಬೇಡ, ಮೀಡಿಯಮ್ ಫ್ಲೇಮಲ್ಲಿ ನಾವು ಅದನ್ನ ಬಾಯ್ಲ್ ಮಾಡ್ಕೊಳ್ಳೋಣ. ಈ ಇದಂತೂ ಎಲ್ಲ ಏಜ್ ಗ್ರೂಪ್ಗೂ ಫೇವ್ರೆಟ್ ಆಗಿರುತ್ತೆ, ಯಾರು ಬೇಕಾದ್ರೂ ತಿನ್ಬೋದು. ಆ್ಯಕ್ಚುಲಿ ಇದು ಹೈ ಪ್ರೋಟೀನು. ನೀವೆಲ್ಲ ಹೇಗೆ ಈ ಸೋಯಾ ಚಂಕ್ನ ಉಪಯೋಗಿಸ್ಕೊಂಡು ರುಚಿಕರ ತಿಂಡಿ ಮಾಡ್ತೀರಾ, ಮತ್ತು ಅದು ಹೇಗಿರುತ್ತೆ ಅನ್ನೋದನ್ನು ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಕೇಳ್ಕೊತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಈ ತಿಂಡಿ ಹೇಳ್ಬೇಕಂತಂದರೆ ನೀವು ಮಕ್ಳಿಗೆ ಸ್ನ್ಯಾಕ್ಸಾಗಿ ಕೊಡ್ಬೋದು, ಈವ್ನಿಂಗ್ ಟೈಮ್ ಸ್ನ್ಯಾಕ್ಸಾಗಿ ಕೊಡ್ಬೋದು. ಆವಾಗವಾಗ ಮಕ್ಕಳಿಗೆ ಇದನ್ನ ಡ್ರೈ ರೋಸ್ಟ್ ಮಾಡಿಕೊಡ್ಬೋದು, ಬಿರಿಯಾನಿ ಮಾಡ್ಬೋದು, ಪಲಾವ್ ಮಾಡ್ಬೋದು, ವಡೆ ಥರನೂ ನೀವು ಶೇಪ್ ಕೊಟ್ಟು ಮಾಡ್ಬೋದು. ಇದಂತೂ ಆಲ್ ಟೈಮ್ ಫೇವ್ರೆಟ್ ಆಗಿರುತ್ತೆ. ಮಳೆಗಾಲದಲ್ಲಿ ಟೀ ಜೊತೆ ಕುಡಿದ್ರೆ ನನಗೆ ಇದನ್ನು ಒಂದೊಂದೇ ಈಗ ಎಣ್ಣೆಗೆ ಹಾಕೊಂಡು ನಾವು ಫ್ರೈ ಮಾಡ್ಕೊಳ್ಳೋಣ. ತುಂಬ ಹೈ ಫ್ಲೇಮಲ್ಲಿ ಇಟ್ಕೊಬೇಡಿ, ಕಪ್ಪಾಗುತ್ತೆ. ಮತ್ತು ಇನ್ನೊಂದು ಮೇಲ್ಗಡೆ ಬ್ರೌನ್ ಕಲರ್ ಕಾಣುತ್ತೆ, ಬಟ್ ಒಂದು ಇನ್ಸೈಡ್ ಬೆಂದಿರೋದಿಲ್ಲ, ಹಸಿ ಹಸಿ ಅನಿಸುತ್ತೆ. ಇವಾಗ ಇದು ಆಗಿದೆ, ತೊಗೊಬಿಡೋಣ. ಸ್ಟವ್ ಆಫ್ ಮಾಡಿಬಿಟ್ಟು ಇದಕ್ಕೆ ನಾವು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಡೆಕೋರೇಷನ್ಗೆ ಅಂತ ಹೇಳ್ಬಿಟ್ಟು ನಾನೇನು ಅಷ್ಟೆಲ್ಲ ನಂಗೆ ಗೊತ್ತಿಲ್ಲ, ಬಟ್ ನಾನು ಜಸ್ಟ್ ಪುದೀನ ಮತ್ತು ಕೊತ್ತಂಬರಿನ ಬಳಸ್ಕೊಂಡು, ಮತ್ತು ಇದಕ್ಕೆ ನಾನು ಟೊಮೊಟೊ ಕೆಚಪ್ ತೊಗೊಂಡಿದ್ದೀನಿ. ನೀವು ಬೇಕಾದ್ರೆ ವಿತ್ ಮಯೋನೈಸ್ ಜೊತೆ ಕೂಡ ನೀವು ತಿನ್ಬೋದು. ಲಾಲಿಪಾಪ್ ಆಗಿ ಕಾಣಬೇಕಂತ ಹೇಳ್ಬಿಟ್ಟು ನಾನು ಅದಕ್ಕೆ ಗೋಬಿ ಸ್ಟಿಕ್ನ ಅಳವಡಿಸ್ಕೊಂಡಿದ್ದೀನಿ. ಇವಾಗ ನೀವು ನೋಡ್ಬೋದು ಅದು ಹೇಗೆ ಕಾಣ್ತಿದೆ ಅಂತೇಳಿ. ಪ್ಲೀಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ತಿಳಿಸ್ತೀನಿ. ನೀವೆಲ್ಲ ಹೇಗೆ ಈ ಸೋಯಾ ಚಂಕ್ನ ಬಳಸ್ಕೊಂಡು ಡಿಶ್ ರೆಡಿ ಮಾಡ್ತೀರಾ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್.